12.5 crores ಎಲ್ಲ ಆಗ್ತಾ ಇದೆ ಇದು ಸಬ್ಸ್ಟೇಷನ್. ಇದೊಂದು 30ರಿಂದ 40 ಹಳ್ಳಿಗೆ ವೋಲ್ಟೇಜ್ ಪ್ರಾಬ್ಲಮ್ಸ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದಕ್ಕಿರುತ್ತೆ. ಸೊ ಈಗೆಲ್ಲ ನಮಗೆ ಮಾಲೂರು ಲೈನಿಂದ, ಕೋಲಾರಿಂದ, ಒಂದು ನಮ್ಮ ಬೇತಮಂಗಲ, ಈ ಲೋಡು ತಡ್ಕೊಳಕ್ಕಾಗದೆ ಒಂದೊಂದು ಸತಿ ವೋಲ್ಟೇಜ್ ಪ್ರಾಬ್ಲಮ್ಸ್ ಬರ್ತಾ ಇದೆ ರೈತರಿಗೆ. 4 hours 5 hours ಅಷ್ಟೇ ಕೊಡ್ತಾರೆ ಸಮ್ಮರಲ್ಲಿ. ಆ ಪ್ರಾಬ್ಲಮ್ಸ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಈ ಭಾಗದ ರೈತರಿಗೆ ಏನೂ ತೊಂದರೆ ಆಗದೆ ನೋಡ್ಕೊಳ್ಳೋ ಅಂಥದ್ದಕ್ಕೆ ಇದನ್ನು ವಿಶೇಷವಾಗಿ ರೈತರದ್ದು ಹಿತದೃಷ್ಟಿಯಿಂದನೇ ಇದನ್ನು ಮಾಡಿದ್ವಿ. ಸಬ್ಸ್ಟೇಷನ್ಗೆ ಈ ಭಾಗದ ರೈತರು 8-10 ವರ್ಷದ ಹಿಂದೆನೇ ಕೂಡ ಪ್ರಸ್ತಾವನೆ ಇಟ್ಟಿರ್ತಾರೆ. 8-10 ವರ್ಷದ ಹಿಂದೆ ಈ ಭಾಗದಲ್ಲಿ ರೈತರಿಗೆ ಏನು ಸಮಸ್ಯೆ ಅಂದರೆ, ಈ ಬೇಸಿಗೆಯಲ್ಲಿ ಈ 3 ತಿಂಗಳಲ್ಲಿ ಅವರಿಗೆ ಏನೇ ಬೆಳೆ ಇಟ್ಟರು, ನೀರಿದ್ದಾಗ ಬೆಳೆ ಇಟ್ಟಾಗ ಪವರ್ದೇ ತುಂಬ ಪ್ರಾಬ್ಲಮ್. 4 hours ಕೊಡ್ತಾರೆ ಅಂತಾರೆ. 4 hours ಕೂಡ ಸಿಂಗಲ್ ಫೇಸ್ ಇರುತ್ತೆ ಅಂತ ಹೇಳ್ತಾರೆ. 100 ಜನ ರೈತರಿದ್ದಾರೆ, ಇಲ್ಲಿ ಭಾಳ ಜನ ರೈತರಿದ್ದಾರೆ. ಈ ಸುತ್ತಮುತ್ತ 20ರಿಂದ 40 ಹಳ್ಳಿಗಳು ಬರುತ್ತೆ. ಅವ್ರಿಗೆಲ್ಲ ಸಂದರ್ಭದಲ್ಲೂ ವ್ಯವಸಾಯನೇ ನಂಬ್ಕೊಂಡಿರೋವಂಥವ್ರಿಗೆ ನೀರಿದ್ರೂ ಒಂದು ಸಮಸ್ಯೆ, ನೀರಿಲ್ಲ ಅಂದರೆ ಇನ್ನೆರಡು ಸಮಸ್ಯೆ ಈ ಭಾಗದಲ್ಲಿ ತುಂಬ ಜಾಸ್ತಿ ಅನುಭವಿಸಿದ್ದಾರೆ. ಅದಕ್ಕೆ ಏನಾದರೂ ಒಂದು ದಾರಿ ಹುಡುಕಬೇಕು ಅಂತಂದರೆ ಈ ಭಾಗಕ್ಕೆ ಒಂದು ಸಬ್ಸ್ಟೇಷನ್ ತರಬೇಕು ಅಂದಾಗ 2 ಸತಿ ಲ್ಯಾಂಡ್ ರಿಜೆಕ್ಟ್ ಆಗಿದೆ. ಜಾಗ ಸೂಟಬಲ್ ಇಲ್ಲ ಅಂತಂದ್ಬಿಟ್ಟು ರಿಜೆಕ್ಟ್ ಆಗಿರುತ್ತೆ 2 ಸತಿ. ಅದಾದಮೇಲೆ ಈ ಸಬ್ಸ್ಟೇಷನ್ ಪ್ರಾಜೆಕ್ಟ್ ಆಗ್ತಾ ಇರೋದು 1 ಎಕರೆ 24 ಗುಂಟೆ ಜಮೀನಲ್ಲಿ ಸರ್ಕಾರದ ಜಾಗದಲ್ಲಿ ಆಗ್ತಾ ಇರುತ್ತೆ. ಆದರೂ ಸರ್ಕಾರ ಜಾಗದಲ್ಲಿ ಒಬ್ಬ ರೈತರು ಇರ್ತಾರೆ ಪೊಸಿಷನಲ್ಲಿ, ಅದನ್ನು ಅವರಿಗೆ ಕಾಂಪನ್ಸೇಷನ್ ಮಾಡಿ ಅವ್ರನ್ನ ಇಲ್ಲಿಂದ ಆ ಜಾಗ ಯಾವ್ದು ಸೂಟಬಲ್ ಇದೆ ಸಬ್ಸ್ಟೇಷನ್ಗೆ ಅದನ್ನು ನಾವು ಆ ರೈತರಿಂದ ರಿಕ್ವೆಸ್ಟ್ ಮಾಡೇ ತೊಗೊತೀವಿ. ಈ ಪ್ರಾಜೆಕ್ಟು 1 ವರ್ಷದೊಳಗಡೆ ಆಗಬೇಕು ಅಂತಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಕಾಂಪೌಂಡ್ ಎಲ್ಲ ನೀವು ನೋಡ್ತಾ ಇದ್ದಾರೆ, ಕಾಂಪೌಂಡ್ ಭಾಗದ ಕೆಲಸ ಆಗಿದೆ. ಏನಿದ್ರು ಸ್ಟೇಷನ್ ಪಾರ್ಟ್ ಏನಿದೆ ಅದು ಮಾಡಬೇಕು. ಮತ್ತು ನಮಗೆ ಕ್ಯಾಸಂಬಳ್ಳಿಯಿಂದ ಇಲ್ಲಿಗೆ 10 ಕಿಲೋಮೀಟರ್ಸ್ ಬರುತ್ತೆ ಮತ್ತು ಟವರ್ ಲೈನ್ ಬರಬೇಕಾಗುತ್ತೆ. ಒಂದು ಪಾಲಾರ್ ಬೇಸಿನ್ ಲೈನಲ್ಲಿ ಬರುತ್ತೆ, ಮಿಕ್ಕಿದ್ದು ಇನ್ನು ಸ್ವಲ್ಪ ರೈತರ ಜಮೀನಲ್ಲಿ ಬರುತ್ತೆ. ಟವರ್ಸ್ ಇದಕ್ಕೆ ಮತ್ತು ಇದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಟವರ್ಸ್ದು ಇವ್ರದ್ದೊಂದು ಪ್ಲ್ಯಾನಿಂಗ್ ಇರುತ್ತೆ ಅದು. ಸೊ ಅದ್ರದ್ದು ಎಲ್ಲನೂ ಕಂಪ್ಲೀಟ್ ಎಲ್ಲ ವಿಚಾರವಾಗಿ ಚರ್ಚೆ ಮತ್ತು ಪ್ರಾಜೆಕ್ಟು ಇಂಪ್ಲಿಮೆಂಟ್ ಸ್ಟೇಜ್ಗೆ ಬಂದಾಗಿದೆ. ಇನ್ನೊಂದು 6 ತಿಂಗಳಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಿರುತ್ತೆ, ಅಂದರೆ ರೈತರಿಗೆ ಬಳಕೆಗೆ ಉಪಯೋಗ ಮಾಡುವಂತಿರುತ್ತೆ. ಇವತ್ತು ಇಲ್ಲಿ ಸಬ್ಸ್ಟೇಷನ್ ಮಾಡ್ತಾ ಇರೋದ್ರಿಂದ 10 ವರ್ಷಗಳ ಕಾಲ ಈ ಭಾಗದ ರೈತರಿಗೆ ಈ ಥರ ಪವರ್ ಶಾರ್ಟೇಜ್ದು ಪ್ರಾಬ್ಲಮ್ ಬರಲ್ಲ. ಮತ್ತು 10-15 ವರ್ಷದ್ದು ದೂರದೃಷ್ಟಿ ಇಟ್ಕೊಂಡಿದೆ. ಈ ಭಾಗಕ್ಕೆ ಯಾವುದಾದ್ರೂ ಒಂದು ಹೆವಿ ಇಂಡಸ್ಟ್ರೀಸ್ ಬರೋವರೆಗೂ ಮತ್ತು ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ಏನೂ ಮಾಡೋ ಅವಶ್ಯಕತೆಯೇ ಇರಲ್ಲ. ಇವತ್ತು ನಾವು ಮಾಡ್ತಾ ಇರೋದು ಸಬ್ಸ್ಟೇಷನು ರೈತರಿಗೆ 30ರಿಂದ 40 ಹಳ್ಳಿಗೆ ಅನುಕೂಲ ಆಗುವಷ್ಟು ಕೆಪಾಸಿಟಿ ಇದಕ್ಕಿರುತ್ತೆ. ಆ ಒಂದು ದೃಷ್ಟಿಯಿಂದನೇ ಇದನ್ನು ಮಾಡ್ತಾ ಇದ್ವಿ. ಇದ್ರದ್ದು ಇನ್ಕ್ರೀಸ್ ಮಾಡಬೇಕಂದ್ರು 66 kV ಇದೆ, ಇದನ್ನು ಮತ್ತೆ ಇನ್ಕ್ರೀಸ್ ಮಾಡಬೇಕಂದ್ರು ಈ ಬಾರ್ಡರ್ ಲೈನಲ್ಲಿ ಯಾವುದಾದ್ರೂ ಒಂದು ಇಂಡಸ್ಟ್ರೀಸ್ ಬರಬೇಕಾಗುತ್ತೆ, ಹೆವಿ ಇಂಡಸ್ಟ್ರೀಸ್. ಇಲ್ಲ ಅಂದರೆ ಇವತ್ತಿರೋ ಅಂಥದ್ದೇ ಯೋಗ್ಯವಾಗಿದೆ ಸಾಕು ರೈತರಿಗೆ ಅಂತ ಅನ್ನೋ ಒಂದು ಕಾನ್ಸೆಪ್ಟಿಂದ ಇದನ್ನು ಮಾಡಿರೋವಂಥದ್ದು. ರೈತರಿಗೆ ಸಮಸ್ಯೆಗೆ ಪರಿಹಾರ ಹುಡುಕುವಂಥದ್ರಲ್ಲಿ ರೈತರಿಗೆ ನೀರಿದ್ರೇ ಬೆಳೆ ಇಡೋಕ್ಕಾಗಲ್ಲ, ನೀರೂ ಇರಬೇಕು. ನೀರು ಜೊತೆಯಲ್ಲಿ ಪರ್ಯಾಯವಾಗಿ ಅವರು ಒಳ್ಳೆ ಬೆಳೆ ಇಡಲಿಕ್ಕೆ ಪರ್ಯಾಯವಾಗಿ ಕರೆಂಟ್ದು ಪ್ರಾಬ್ಲಮ್ ಬರಬಾರ್ದು. ಒಂದು ದಿನಕ್ಕೆ 5 ಅವರ್ 6 ಅವರ್ ವೋಲ್ಟೇಜ್ದು ಸಮಸ್ಯೆನೇ ಆಗಬಾರ್ದು. ಎಂಥ ಚಿಕ್ಕ ರೈತರಿಗೂ ದೊಡ್ಡ ರೈತರಿಗೂ ಇದೇ ಸಮಸ್ಯೆ ಆಗ್ತಾಯಿತ್ತು. ಈ ಎರಡನ್ನೂ ದೂರದೃಷ್ಟಿ ಇಟ್ಕೊಂಡು ಒಂದು ಸಬ್ಸ್ಟೇಷನ್ನು ಈ ಭಾಗದ ಶ್ರೀನಿವಾಸಂದ್ರ ಪಂಚಾಯತಿ, ರಾಜಪೇಟು, ಈ ಕಡೆ ರಾಜಪೇಟೆ ರೋಡು, ಈ ಭಾಗದಲ್ಲಿರುವಂಥ ವಿಶೇಷವಾಗಿರೋ ರೈತರಿಗೋಸ್ಕರ ಇದನ್ನು ಒಂದು ಕೊಡುಗೆಯಾಗಿ ಮಾಡಿಸ್ಕೊಂಡು ಬಂದಿರುವಂಥದ್ದು. ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಜಾರ್ಜ್ ಸರ್ ಸ್ವಲ್ಪ ರೈತರ ಪರವಾಗಿ ಕಳಕಳಿಯಿಂದ ನಮ್ಮೆಲ್ಲ ಪ್ರಾಜೆಕ್ಟ್ಸ್ನು ಮಾಡೋ ಅಂಥದ್ರಲ್ಲಿ ಫಸ್ಟ್ಗೆ ಆದ್ಯತೆ ಮೇಲೆ ಬೆಂಡವಾರ ಸಬ್ಸ್ಟೇಷನ್ಗೆ ಆದ್ಯತೆ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು 10 acresಸಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅದು 248 crores. ಅದು ಇಂಡಸ್ಟ್ರೀಸ್ ಪರ್ಪಸ್ಗೋಸ್ಕರ ಒಂದು ಸಪ್ರೇಟ್ 10 acresಸಲ್ಲಿ ಮತ್ತು ರೆಸಿಡೆನ್ಷಿಯಲ್ ಏರಿಯಾಸ್ಗೂ ಪ್ರಾಬ್ಲಮ್ ಆಗಬಾರ್ದು, ಇಂಡಸ್ಟ್ರೀಸ್ಗೆ ಅಂತಲೇ ಇನ್ನೊಂದು ಸಬ್ಸ್ಟೇಷನ್ ಮಾಡಿದ್ದಾರೆ. ಅದು 220 kV ಅದು KGF ಅಲ್ಲಿ 10 acresಸಲ್ಲಿ ಆಗುತ್ತೆ. ಇದು ಹಳ್ಳಿಗಳಲ್ಲಿ ರೈತರಿಗೆ 1 ಎಕರೆ 24 ಗುಂಟೆಯಲ್ಲಿ ಆಗಿರುವಂಥದ್ದು ವಿಶೇಷವಾಗಿ ಬರೀ ರೈತರಿಗೆ ಅದು ವೋಲ್ಟೇಜ್ ಪ್ರಾಬ್ಲಮ್ ಆಗ್ತಿತ್ತು. ಯಾವಾಗ ಹೋದರೂ ನಾವೇ ನೋಡಿದ್ದೀವಿ, ಬೆಳೆ ಇನ್ನೇನು ಕೈಗೆ ಸಿಗುತ್ತೆ, ಇನ್ನೊಂದು ತಿಂಗಳಿಗೆ ಅವ್ರಿಗೆ ತುಂಬ ಆ ಬೆಳೆ ಕೈಗೆ ಬರಬೇಕು ಅನ್ನೋಂಥ ಸಂದರ್ಭದಲ್ಲಿ ಈ ಥರ ಬೇಸಿಗೆ ಕಾಲದಲ್ಲಿ ನೀರು ಅಭಾವದ ಜೊತೆ ಇದು ವೋಲ್ಟೇಜ್ ಪ್ರಾಬ್ಲಮಿಂದ ತುಂಬ ಜನ ರೈತರು ಸಫರ್ ಆಗಿದ್ದಾರೆ. ನಾನು ರೈತರ ಬೆಳೆನ ವಿಸಿಟ್ ಮಾಡಿದಾಗ ನನಗೆ ಬಂದ ಆಲೋಚನೆಗೆ ಏನು ಮಾಡಿದ್ರೆ ಈ ರೈತರ ಸಮಸ್ಯೆನ ಬಗೆಹರಿಸ್ಬೋದು ಪರ್ಮನೆಂಟಾಗಿ ಅಂದಾಗ ಪವರ್ದು ನಮ್ಮದು ಬರ್ತಾ ಇದ್ದಿದ್ದು ಒಂದು ಮಾಲೂರು ಲೈನು, ಇನ್ನೊಂದು ಕೋಲಾರ ಲೈನು, ಈಗ ಇನ್ನೊಂದು ಬೇತಮಂಗಲ ಇಂದನೂ ಬರುತ್ತೆ. ಇಷ್ಟೆಲ್ಲ ಆಗಿ ಕೂಡ ನಮಗೆ ವೋಲ್ಟೇಜ್ ಪ್ರಾಬ್ಲಮ್.
ಇಷ್ಟಲ್ಲ. ಅದಕ್ಕೆ KGFಗೆ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಬೆಂಡವಾರದಲ್ಲಿ ವಿಶೇಷವಾಗಿ ರೈತರಿಗೆ ಅಂತಲೇ ಒಂದು ಸಬ್ಸ್ಟೇಷನ್ನ 40 ಹಳ್ಳಿಗಳಿಗೆ ಇದನ್ನು ಜವಾಬ್ದಾರಿ ತಗೊಳ್ಬೋದು. ಈಗ ಒಂದು ಸ್ಟೇಷನ್ ಲಿಮಿಟ್ಸು 30ರಿಂದ 40 ಹಳ್ಳಿಗೆ ಪವರ್ದು ಏನೇ ವೋಲ್ಟೇಜ್ ಪ್ರಾಬ್ಲಮ್ ಮಾಡಿದ್ರೆ ಮೇಂಟೈನ್ ಮಾಡೋಕ್ಕಾಗುತ್ತೆ. ಸೊ ಅವನ್ನ ಕಂಟ್ರಾಕ್ಟ್ ಮಾಡೋ ಅಂಥವರು ಬಂದಿದ್ದಾರೆ, 2 ಕಾಂಟ್ರಾಕ್ಟರ್ಸ್ ಇದ್ದಾರೆ, ಶ್ರೀನಿವಾಸ್ ಅಂತ. ಅವರೊಂದು 5 ತಿಂಗಳು 6 ತಿಂಗಳಲ್ಲಿ ಇದು ಕಂಪ್ಲೀಟ್ ಕೆಲಸ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ಗೆ ಅಂತ ಬಂದಿದ್ದಾರೆ. ಪ್ರಾಜೆಕ್ಟ್ ವಿಸಿಟ್ ಮಾಡೋಕ್ಕೆ ಬಂದಿದ್ವಿ. ಇನ್ನೊಂದು ಸ್ಟೇಜು 10 ಕಿಲೋಮೀಟರ್ಸಲ್ಲಿ ಟವರ್ಸ್ ಬರೋ ಅಂಥದ್ದು ಇರುತ್ತೆ. ಅದು DC ಹಂತದಲ್ಲಿ ಒಂದು ಚಿಕ್ಕ ಕ್ಲಾರಿಫಿಕೇಷನ್ಸ್ ಕೇಳ್ತಾ ಇದ್ದಾರೆ DDLR ಹತ್ರ. ಅದನ್ನು ನಾನು ನೆಕ್ಸ್ಟ್ ವಾರದಲ್ಲಿ ಕೂತ್ಕೊಂಡು ಇವ್ರದ್ದು ಏನೇ ಇದ್ದರೂ ಕೂಡ ಆ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ. ಇದು ರೈತರ ಹಿತದೃಷ್ಟಿಯಿಂದ ಮಾಡಿರೋ ಅಂಥ ಒಂದು ಸಂಕಲ್ಪ. ಅದಕ್ಕೆ ಯಾವುದೇ ಒಂದು ವಿಘ್ನ